ನಮ್ಮ ಗುರುನ ತೋಟಕ್ಕೆ ಬಂದಿದ್ವಿ. ನಮ್ಮ ಗುರು ಏನು ಬೇಕಾ ಅರ್ಕ ಏನಾರು ಮಾರು ಅನ್ನಕ್ಕೆ ಬಿಟ್ಬಿಟ್ಟಾನೆ. ಆಗೈತೈತಿ ಮಂಜು ಏನಂತೀರಾ? ಏನಿಲ್ಲ, ಚೆನ್ನಾಗಿ ಬೆಳೆಸಿದ್ದಾನೆ ತೋಟನೆಲ್ಲ. ಹಾಂ, ಅದಕ್ಕೆ ಅವನ ತೋಟ ಅವನು ಸ್ವಲ್ಪ ಹಿಡ್ದಿದ್ದಾನೆ. ಗೋಡಂಬಿ ಬಿಡಿಸ್ತವನೆ ನಮ್ಮ ಗುರು. ಯಾರ್ಯಾರು ಈ ಥರ ಕಟ್ ಮಾಡಿಬಿಟ್ಟು ತಿಂದಿದ್ದೀರಾ ಹೇಳ್ರಿ. ಇನ್ನು ಎಳೆದಿದೆ ನೋಡಿ ಗೋಡಂಬಿ ಹೆಂಗಿರುತ್ತಂತ. ನೀವು ಡ್ರೈ ಫ್ರೂಟ್ಸ್ ಅಂತ ಏನು ತಿಂತೀರಲ್ಲ, ಇನ್ನೂ ಎಳೆದು. ಇದೆ ಚೆನ್ನಾಗಿಲ್ವಾ? ಚಲೋ ಇಲ್ಲ ಅಂದರೆ ಟೇಸ್ಟ್ ಏನು ಕೊಡ್ತಾಯಿಲ್ಲ, ಕಾಯಿ ಥರ. ನಾನು ಎಷ್ಟು ಎಲೆ ತಿಂದಿಲ್ಲ. ಹಾಯ್ ಪಾರ್ವತಿ ಪತೈ ಹರ ಹರ ಮಹಾದೇವ್. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ, ಡೇ 1 ಆಫ್ ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಮ್ಮ ಅಂಕಲ್ ಅವ್ರ ತೋಟಕ್ಕೆ ಬಂದಿದ್ವಿ. ನಮ್ಮ ಯೋಗಿರ್ದೆ ಇದು. ನಮ್ಮ ಬರೀ ಸಿಟಿದು ಟ್ರಾಫಿಕ್ ನೋಡಿ 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 ಈ ಥರದ್ದು ಜೀವನ. ಈ ಥರದ್ದು ಒಂದು ತಮ್ಮ ಕಾರ್ಬನ್ ಯಾರು ಇಲ್ಲದೆ ಇರೋದು ನೋಡಿ. ಕೇವಲ ಬರೀ ಟ್ರಾಫಿಕ್ ನೋಡಿ ನೋಡಿ ಅಲ್ಲೊಬ್ಬ ಹೆವಿ ಕಾರ್ಬನ್ ಹಿಡಿದೈತೆ. ಅದಕ್ಕೆ ನೋಡ್ಕೊಳ್ರಿ, ಎಲ್ಲ ಹಸಿರನ್ನ ಇಟ್ಕೊಂಡು ಈ ಕಾರ್ಬನ್ ಕ್ಲಿಯರ್ ಮಾಡ್ಕೊಳ್ರಿ. ಗ್ರೀನು ತುಂಬ ಮುಖ್ಯ ಲೈಫ್ಗೂ. ಒಮ್ಮೆ ನೋಡಿ ನೀವು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಯಾವ ಮರ ಬೇಕೋ ಎಲ್ಲ ಸಿಗುತ್ತೆ ಹೇಳ್ತಾರೆ ನೋಡಿ. ಇದು ಕಾಡಿನೆಲ್ಲಿಕಾಯಿ ಗಿಡ, ಅಲ್ಲಿ ಚಿಕ್ಕಣ್ಣ ಗಿಡ. ಇವರೇನೋ ಆಲ್ರೌಂಡ್ರ್ ಬೆಳೆದ್ಬಿಟ್ಟವ್ರು. ಇವ್ರು ಯಾಕೋ ಹೆವಿ ದುಡ್ಡು ಮಾಡ್ತವ್ರು ಯಾಕೋ ನಮ್ಮ ಅಂಕಲ್ಗಳು. ಎಲ್ಲ ನಮ್ಮನ್ನು ಬಿಟ್ಟು ಇಲ್ಲಿ ಬಾಳೆ ಎಲೆ ಹರೇನ ಅಂತ ಬಂದರೆ ಎಲ್ಲ ಇನ್ನೂ ಎಲ್ಲ ಸಣ್ಣ ಸಣ್ಣ ಯಾರೋ ಹರ್ಕೊಂಬಿಟ್ಟವ್ರೆ. 4 ಜನ ಚಿಕ್ಕದಿದೆ ಫ್ರೆಂಡ್ಸ್. ಎಲ್ಲ ನಮ್ಮೂರಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಮದುವೆ ಆಗ್ತಾರೆ ಗೈಸ್. ಡೇ 1 ಆಫ್ ಮೈ ಯೂಟ್ಯೂಬ್ ಬ್ಲಾಗ್. ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಯೋಗಿ ಆ್ಯಂಡ್ ನಮ್ಮ ತಮ್ಮ ಫಸ್ಟ್ ಬಾಂಡ್ಲಿ ಗುರು. ನಾವು ವೀಡಿಯೋಸ್ ಮಾಡ್ಬೇಕಂತ ಅಂದ್ಬಿಟ್ಟು ಇನ್ನೂ ಆಗಿಲ್ಲ ಒಂದು ವೀಡಿಯೋನು. ಅದಕ್ಕೆ ಯಾರು ಒಂದು ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ರೆ ಅವ್ರನ್ನ ಪಿಕ್ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವು. ಏನಿಲ್ಲ ಗೈಸ್, ಕಾಮಿಡಿ ಟ್ರೆಂಡಿಂಗ್ ಏನಾರು ಹೇಳ್ರಿ. ನಿಮ್ಮ ಸಜೆಷನ್ ನಮಗೂ ಬೇಕಾಗಿರೋದು. ಏನಂತೀಯ? ಇಲ್ಲಿ ನಮ್ಮ ರಾಮನ್ ಕಟ್ಟೆ. ಇದರಲ್ಲಿ ಜನ ಯೂಸ್ ಮಾಡಿದ್ಕಿಂತ ಗಲೀಜು ಮಾಡಿದ್ದೆ ಜಾಸ್ತಿ. ಇಲ್ಲೊಂದು ದೊಡ್ಡ ಆಲದ ಮರ ಇತ್ತು ಗೊತ್ತಾ? ಇಲ್ಲಿ ಆಲದ ಮರದ ಮೇಲೆ ಮಾವಿನ ಮರ ಬೆಳೆದಿತ್ತು. ಮೇಲೆ ಬಿದ್ದೋಯ್ತು ಅದು. ಇದೇ ತೋಟದ್ದು ಗೇಟು. ಯಾವಾಗೂ ಅಪ್ಡೇಟ್ ಇರುತ್ತೆ. ಸಖತ್ತಾಯ್ತು ಗುರು ಇದು. ಇವತ್ತು ನಾನು ತೋಟಕ್ಕೆ ನೋಡಿದ್ದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇದರಲ್ಲಿ ಚಾಕು ಚೂಪ್ ಮಾಡ್ತಿದ್ದಾನೆ ನೋಡ್ರಿ. ನಾನು ಯಾಕೆ ಬೆರಳಿಗೆ ಮಾಡ್ಕೊಂಡಿಲ್ಲ ಅವನು. ಇದ್ರಾಗ ಮಾಡ್ತಾರ ಎಳ್ನೀರು ಕಡೆ ಇರಲ್ಲ, ಉಸಿಗೆ ಹಾಕ್ತಾರೆ. ಉಸಿಗೆ ಇರೋಲ್ಲ.